ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ಇವತ್ತಿನ ಕಂಟೆಂಟ್ ಬಂದು ದಿಸ್ ಸ್ಟೇಟ್ಮೆಂಟ್ ಈಸ್ ಎ ಟ್ರೂ, ಥಿಂಕ್ ಅಂಡ್ ಗ್ರೋ ಅನ್ನೋ ಒಂದು ಬುಕ್ಕಿಂದ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೆಪೋಲಿಯನ್ ಹಿಲ್ ಅವರು ಬರೆದಿರುವಂತ ಒಂದು ಚಾಪ್ಟರ್ ಅಲ್ಲಿ ಈ ವಿಚಾರದ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಬರೆದಿದ್ದಾರೆ ಮತ್ತು ನಮ್ಮ ನಂಬಿಕೆ ಮತ್ತು ನಮ್ಮ ಆಲೋಚನೆ ಅಥವಾ ನಮ್ಮ ಯೋಚನೆ ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದ್ರ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಆ ಒಂದು ಕಂಟೆಂಟ್ ಬಗ್ಗೆ ನಾನು ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಇವತ್ತಿನ ಕಂಟೆಂಟ್ ಶುರು ಮಾಡ್ತಿದ್ದೀನಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಸ್ ಟ್ರೂ. ಓಕೆ, ಸೊ ಮೊದಲನೇ ನೋಡೋಣ. ನೀವು ಸೋಲುತ್ತೀರಿ ಎಂದು ನೀವು ಭಾವಿಸಿದರೆ ಖಂಡಿತವಾಗಿ ಸೋಲುತ್ತೀರಾ. ಇದು ಕ್ಲಿಯರ್. ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ, ನಾನು ಖಂಡಿತವಾಗಿ ಸೋಲ್ತೀನಿ, ನಾನು ಖಂಡಿತವಾಗಿ ಗೆಲ್ಲೋದಿಲ್ಲ ಅನ್ನೋ ಒಂದು ಮನಸ್ಥಿತಿ ಅಥವಾ ಮೈಂಡ್ ಸೆಟ್ ನೀವು ಬಂದ್ರೆ ಗೆಲ್ಲುವ ಸಾಧ್ಯತೆ ಇದ್ರೂ ಸೋಲ್ತೀರಾ. ಯಾಕೆಂತ ಹೇಳಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ನೀವು ಫಿಕ್ಸ್ ಆಗಿದ್ರ ನಾನು ಸೋಲ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ನೀವು ಸೋಲ ಕಡೆನೆ ಜಾಸ್ತಿ ಕಾನ್ಸಂಟ್ರೇಷನ್ ಇರೋದ್ರಿಂದ ನೀವು ಗೆಲ್ಲೋ ಚಾನ್ಸಸ್ ಇದ್ರೂ ಕೂಡ ನೀವು ಸೋಲ್ತೀರಾ. ಸೊ ಹಾಗಾಗಿ ನೀವು ಗೆಲ್ಲಲು ಇಷ್ಟಪಡುವುದಿಲ್ಲ ಎಂದು ನೀವು ಭಾವಿಸಿದರೆ ನಿಮಗೆ ಗೆಲುವು ಸಿಗುವುದಿಲ್ಲ ಮತ್ತು ಅದರ ಬಗ್ಗೆ ಆಸಕ್ತಿನೂ ಕೂಡ ಇರುವುದಿಲ್ಲ. ಸೊ ಯಾವುದೇ ವಿಚಾರ ಆದ್ರೂ ಕೂಡ ಅಷ್ಟೇನೆ. ಉದಾಹರಣೆಗೆ ನಿಮ್ಮ ಹತ್ರ ಲಕ್ಷಗಟ್ಲೆ ನೀವು ದುಡಿಮೆ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಲಕ್ಷ ಕೋಟಿಗಟ್ಲೆ ಹಣ ಇದೆ ಅಂತ ಅನ್ಕೊಳ್ಳಿ. ನಾನು 10ರಿಂದ 15% ಉಳಿತಾಯ ಮಾಡೋದಿಲ್ಲ ಅಂತ ನನ್ನ ಮನಸ್ಥಿತಿಯಲ್ಲಿ ಬಂದ್ರೆ ನಾನು ಖಂಡಿತವಾಗಿ ಉಳಿತಾಯ ಮಾಡೋದಿಲ್ಲ. ನಾನು ಉಳಿತಾಯ ಮಾಡಬೇಕು, ನನ್ನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೇಕು ಅಥವಾ ನನಗೆ ಗೆಲುವು ಸಿಗ್ಬೇಕು, ನಾನು ಹೆಚ್ಚು ಹಣ ಗಳಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ರೆ ಖಂಡಿತವಾಗಿ ನೀವು ಹಣ ಉಳಿತಾಯ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮತ್ತೆ ಹೆಚ್ಚು ಹಣ ಗಳಿಸ್ತೀರಾ. ಒಂದ್ ವೇಳೆ ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಖಂಡಿತವಾಗಿ ನೀವು ಏನ್ ಹಣ ಇದ್ರೂ ಸರಿನೇ ಅಥವಾ ಗೆಲ್ಲುವ ಚಾನ್ಸಸ್ ಇದ್ರೂ ಸರಿನೇ ಅದು ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಥಿತಿ ಗೆಲ್ಲಬೇಕು, ಹಣ ಗಳಿಸ್ಬೇಕು, ಉಳಿತಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದ್ರೆ ಖಂಡಿತವಾಗಿಯೂ ನಿಮಗೆ ದಾರಿ ತೋರಿಸುತ್ತೆ ಮತ್ತೆ ನೀವು ಹಣನ ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಎರಡನೇ ಪಾಯಿಂಟ್ ನೋಡೋಣ. ನೀವು ಗೆಲ್ಲಲು ಇಷ್ಟಪಟ್ಟರೂ ನಿಮಗೆ ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ನಿಮ್ಮ ಯಶಸ್ಸಿಗೆ ಅಡಚಣೆ ಆಗುತ್ತದೆ. ಉದಾಹರಣೆಗೆ, ಉದ್ಯೋಗಕ್ಕಾಗಿ ಸಾಮರ್ಥ್ಯವಿದ್ದರೂ ನನಗೆ ಕೆಲಸ ಸಿಗುವುದಿಲ್ಲ. ಈಗ ನನಗೆ ಐ ಎ ವೆಲ್ ಎಜುಕೇಟೆಡ್ ಪರ್ಸನ್ ಆಗಿರ್ತೇನೆ, ನನಗೆ ಎಲ್ಲಾ ತರದ ನಾಲೆಡ್ಜ್ ಇರುತ್ತೆ. ನಾನು ಇಂಟರ್ವ್ಯೂ ಫೇಸ್ ಮಾಡಕ್ ಹೋದಾಗ ಅಯ್ಯೋ ನನಗೆ ಇಂಟರ್ವ್ಯೂ ಫೇಸ್ ಮಾಡಕ್ ಆಗೋದಿಲ್ಲ ಅಥವಾ ನನಗೆ ಕೆಲಸ ಸಿಗೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಿಮಗೆ ಬಂದ್ರೆ ನೀವು ಗೊತ್ತಿದ್ರೂ ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಕ್ಕೆ ತಯಾರಿರಲಿಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಥಿತಿಯಲ್ಲಿ ನೀವು ಹೇಗೆ ಅನ್ಕೊಂತೀರಾ ಅದು ಆ ರೀತಿ ಆಗುತ್ತೆ. ಸೊ ನಿಮ್ಮ ಕೈಯಲ್ಲಿ ಹಣವಿದ್ದರೂ ನೀವು ಉಳಿತಾಯ ಮಾಡಲು ಇಚ್ಛೆ ಪಡುವುದಿಲ್ಲ. ಅದೇ ಅವಾಗಲೇ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ನಾನು ಹೇಳಿದೆ, ನಿಮ್ಮ ಹತ್ರ ಹಣ ಇದ್ರೂ ನೀವು ಉಳಿತಾಯ ಮಾಡಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಎಷ್ಟೇ ಹಣ ಇದ್ರೂ ಕಡಿಮೆ ಇದ್ರೂ ಉಳಿತಾಯ ಮಾಡಕ್ ಹೋಗೋದಿಲ್ಲ ಅಥವಾ ಜಾಸ್ತಿ ಇದ್ರೂ ಕೂಡ ಉಳಿತಾಯ ಮಾಡಕ್ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅದರ ಆಧಾರದ ಮೇಲೆ ನಮ್ಮ ಜೀವನದಲ್ಲಿ ಅದು ಅಳವಡಿಸ್ಕೊಂಡು ಅದು ನಡೀತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅದು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಸೊ ಆಗೋದಿಲ್ಲ ಅಂತಂದ್ರೆ ಅದು ಖಂಡಿತವಾಗಿ ಆಗೋದಿಲ್ಲ. ಆಗುತ್ತೆ, ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಕೋಟ್ಯಾಧಿಪತಿ ಆಗ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ರೆ ಖಂಡಿತವಾಗಿಯೂ ನೀವು ಕೋಟ್ಯಾಧಿಪತಿನೂ ಆಗ್ತೀರಾ, ಮಿಲಿಯನರ್ ಕೂಡ ಆಗ್ತೀರಾ, ಬಿಲಿಯನರ್ ಕೂಡ ಆಗ್ತೀರಾ. ಮತ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೀವು ಸೋಲುತ್ತೀರಿ ಎಂದು ನೀವು ಭಾವಿಸಿದರೆ ನೀವು ಸೋಲುತ್ತೀರಿ ಎಂಬುದು ಬಹುತೇಕ ಖಚಿತ. ಉದಾಹರಣೆಗೆ, ಉದ್ಯೋಗದ ಸಂದರ್ಶನಕ್ಕೆ ಹೋದ ವ್ಯಕ್ತಿಗೆ ನನಗೆ ಈ ಕೆಲಸ ಸಿಗುವುದಿಲ್ಲ ಅಂತ ನೀವು ಮನ್ಸಲ್ಲಿ ಅನ್ಕೊಂಡು ನೀವು ಇಂಟರ್ವ್ಯೂ ಹೋದ್ರೆ ಡೆಫಿನೆಟ್ ಆಗಿ ನಿಮಗೆ ಆ ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನೀವು ಅಂದ್ಕೊಳ್ಬೇಕು, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ. ಈ ಬುಕ್ ಅಲ್ಲಿ ಕೂಡ ಅದನ್ನೇ ಡಿಟೇಲ್ಡ್ ಆಗಿ ಬರೆದಿದ್ದಾರೆ, ದ ಥಿಂಕ್ ಅಂಡ್ ಗ್ರೋ ರಿಚ್ ಅಂತೇಳಿ. ಸೊ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ನಿಮಗೆ ಬುಕ್ ಓದೋ ಹವ್ಯಾಸ ಇದ್ರೆ ದಯವಿಟ್ಟು ಬುಕ್ ಪರ್ಚೇಸ್ ಮಾಡ್ಕೊಂಡು ಓದಿ, ನಿಮಗೆ ಅರ್ಥ ಆಗುತ್ತೆ ಏನಂತ ಹೇಳ್ಬಿಟ್ಟು. ಅದನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಅಳವಡಿಸ್ಕೊಂಡ್ರೆ ಡೆಫಿನೆಟ್ ಗೆ
ಏನೆಲ್ಲ ಓದ್ತೀರಾ ಕಂಟೆಂಟ್ ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ಆಗುತ್ತೆ ನನ್ನ ಮೈಂಡ್ ಸೆಟ್ ಅಂತ ಅನ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗಿ ಎಲ್ಲಾನು ಆಗುತ್ತೆ. ಸಕ್ಸಸ್ ಬೀಯಿಂಗ್ ಇಸ್ ಎ ಪರ್ಸನ್ ವಿಲ್. ಯಶಸ್ಸು ವ್ಯಕ್ತಿಯ ಇಚ್ಛೆಯಿಂದ ಪ್ರಾರಂಭವಾಗುತ್ತದೆ. ಸೊ ಇದು ಈ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಮನಸ್ಸಿನ ಸ್ಥಿತಿಯಲ್ಲಿದೆ. ವಿದ್ಯಾರ್ಥಿ ಒಬ್ಬ ಪರೀಕ್ಷೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಓದಿದ್ದರೂ ನಾನು ಈ ಬಾರಿ ಪಾಸ್ ಆಗುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಉತ್ತರವನ್ನು ಬರೆಯಬಹುದು. ಅವನು 30% ಅಷ್ಟು ಓದಿದ್ರು ಕೂಡ ನಾನು ಈ ಸರಿ ಖಂಡಿತವಾಗಿ ಪಾಸ್ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅವನೋಗಿ ಎಕ್ಸಾಮ್ ಬರೆದ್ರೆ ಅಥವಾ ಇಂಟರ್ವ್ಯೂ ಅಟೆಂಡ್ ಆದ್ರೆ ಅಥವಾ ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಸ್ವಲ್ಪನೇ ಉಳಿತಾಯ ಸ್ಟಾರ್ಟ್ ಆಗಿ ಒಂದು ದಿನ ಒನ್ ಫೈನ್ ಡೇ ದಟ್ ಇಸ್ ದೊಡ್ಡ ಮೊತ್ತ ಆಗುತ್ತೆ. ಅದೇ ತರ ವಿದ್ಯಾರ್ಥಿ ಒಬ್ಬ ನಾನು ಈ ಸರಿ ಪಾಸ್ ಹಾಗೆ ಆಗ್ತೀನಿ, ನನಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವನು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಖಂಡಿತವಾಗಿ ಅವನ ಎಕ್ಸಾಮ್ ಪಾಸ್ ಹಾಗೆ ಆಗ್ತಾನೆ. ಸೊ ಇದನ್ನು ಕೂಡ ಅವರು ಬರೆದಿದ್ದಾರೆ ಸಕ್ಸಸ್ ಅಲ್ಲಿ ಮತ್ತೆ ಫೇಲ್ಯೂರ್ ಅಲ್ಲಿ ಕೂಡ. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ನಾನು 20,000 ಸಂಬಳ ತೆಗೆದುಕೊಂಡ್ರು ಉಳಿತಾಯವನ್ನು ಮಾಡೇ ಮಾಡ್ತೀನಿ, ನಾನು ಕೋಟ್ಯಾಧಿಪತಿ ಆಗೇ ಆಗ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ರೆ ಖಂಡಿತವಾಗಿಯೂ ಎಷ್ಟು ಹಣ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಸಮಯಕ್ಕೆ ನಾನು ಇದನ್ನ ಇಡಬೇಕು, ನಾನು ಗೋಲ್ ಹೇಗೆ ಸೆಟ್ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಬಂದ್ರೆ ಖಂಡಿತವಾಗಿಯೂ ಅವನು ಕೋಟ್ಯಾಧಿಪತಿ ಹಾಗೆ ಆಗ್ತಾನೆ. ಸೊ ಹಾಗಾಗಿ ಎಲ್ಲಾನು ಕೂಡ ನಮ್ಮ ಮೈಂಡ್ ಸೆಟ್ ಮೇಲೆ ನಾವು ಯೋಚನೆ ಮಾಡುವಂತ ಆಧಾರದ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ನೀವು ನೆಗೆಟಿವಿಟಿಯನ್ನ ಯೋಚನೆ ಮಾಡೋದ್ ಬದಲು ಪಾಸಿಟಿವಿಟಿ ಆಗಿ ಯೋಚನೆ ಮಾಡಿ ಮತ್ತೆ ನೀವು ಉಳಿತಾಯ ಸ್ಟಾರ್ಟ್ ಮಾಡಿ. ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿಗೆ ನೀವು ಗಳಿಸ್ತೀರಾ ಅಥವಾ ಪ್ರಾಫಿಟ್ ಅನ್ನ ತಗೊಳ್ತೀರಾ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೀವು ಶ್ರೇಷ್ಠರು ಎಂದು ನೀವು ಭಾವಿಸಿದರೆ ನೀವು ಆಗಬೇಕೆಂದು ಪ್ರಯತ್ನಿಸುತ್ತೀರಾ ಮತ್ತು ಅಂತಹ ನಂಬಿಕೆ ನಿಮ್ಮ ಕಾರ್ಯಕ್ಷಮತೆ ಮತ್ತು ಸಾಧನೆ ಮೇಲೆ ಸ್ಪಷ್ಟವಾಗಿ ಪ್ರಭಾವ ಬೀರುತ್ತದೆ. ನಾನು ಒಳ್ಳೆಯನಾಗ್ಬೇಕು, ನಾನು ಒಬ್ಬರಿಗೆ ದಾನ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ್ರೆ ಖಂಡಿತವಾಗಿಯೂ ನೀವು ದಾನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಮತ್ತೆ ನಾನು ಶ್ರೇಷ್ಠ, ನಾನೆಲ್ಲ ಉತ್ತಮವಾಗಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಅಥವಾ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆದ್ರೆ ಇನ್ನರ್ ಮೈಂಡ್ ಅಲ್ಲಿ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಗುಡ್ ಪರ್ಸನ್. ಸೊ ಹಾಗಾಗಿ ನಮ್ಮ ಮನಸ್ಥಿತಿ ಮೇಲೆ ನಾವು ಏನೇ ಆಲೋಚನೆ ಮಾಡ್ತೀವಿ ಅದು ನಮ್ಮ ಜೀವನದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ನೀವು ಪಾಸಿಟಿವ್ ಇನ್ನೇ ಯೋಚನೆ ಮಾಡಿ, ಅದು ಖಂಡಿತವಾಗಿ ನಿಮಗೆ ಒಳ್ಳೆಯದನ್ನ ತರುತ್ತೆ. ಸೊ ಇದಕ್ಕೆ ಉದಾಹರಣೆ ಹೊಂದಿದೆ ನೋಡಿ. ಒಬ್ಬ ಚಿಕ್ಕ ವ್ಯಾಪಾರಿಯಾಗಿದ್ದಾನೆಂದು ಊಹಿಸೋಣ. ಅವನಿಗೆ ತನ್ನ ಉತ್ಪನ್ನದ ಗುಣಮಟ್ಟ ಮತ್ತು ಮಾರಾಟ ಸಾಮರ್ಥ್ಯ ಮೇಲೆ ಪೂರ್ಣ ನಂಬಿಕೆ ಇದ್ದಾಗ ಕೆಲಸ ಮಾಡಲು ಪ್ರೇರೇಪಿಸುತ್ತಾನೆ. ಸಣ್ಣ ವ್ಯಾಪಾರಿ ಅವನು ನನ್ನ ಪ್ರಾಡಕ್ಟ್ ನಾನು ತುಂಬಾ ಕಡೆ ಸೇಲ್ಸ್ ಮಾಡಬೇಕು ಅಥವಾ ನನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಥವಾ ನಾನು ಗುಡ್ ಕ್ವಾಲಿಟಿ ಕೊಡಬೇಕು, ನಾನು ಗ್ರಾಹಕರನ್ನ ಸೆಳಿಬೇಕು, ನಾನು ಪ್ರತಿದಿನ ಹೆಚ್ಚೆಚ್ಚು ಸೇಲ್ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿ ಅವನಲ್ಲಿ ಇದ್ರೆ, ಅವನ ಮೈಂಡ್ ಸೆಟ್ ಇದ್ರೆ ಖಂಡಿತವಾಗಿ ಅವನು ಸೇಲ್ಸ್ ನ ಇನ್ಕ್ರೀಸ್ ಮಾಡ್ತಾನೆ ಮತ್ತೆ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿ ಕೊಡ್ತಾನೆ, ಗ್ರಾಹಕರಿಗೆ ಏನ್ ಬೇಕೋ ಅದನ್ನ ತಲುಪಿಸ್ತಾನೆ, ಅವನ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ, ಅವನಿಗೆ ಪ್ರಾಫಿಟ್ ಕೂಡ ಜಾಸ್ತಿ ಬರುತ್ತೆ, ಮತ್ತೆ ಅವನು ಅನ್ಕೊಂಡಿದ್ದು ಅವನು ರೀಚ್ ಆಗ್ತಾನೆ ಮತ್ತೆ ಅವನು ಲೈಫ್ ಅಲ್ಲಿ ಅವನು ಸಕ್ಸಸ್ ಆಗಿ ಗೆಲ್ತಾನೆ. ಸೊ ಹಾಗಾಗಿ ಇಟ್ಸ್ ಆಲ್ ಎಲ್ಲಾನು ಕೂಡ ನಮ್ಮ ಮೈಂಡ್ ಸೆಟ್ ಮೇಲೆ ನಿಂತಿರುವಂತದ್ದು. ನಾವು ಹೇಗೆ ಯೋಚನೆ ಮಾಡ್ತೀವಿ, ಹೇಗೆ ಅದನ್ನ ತಗೊಳ್ತೀವಿ ಅದರ ಆಧಾರದ ಮೇಲೆ ನಮ್ಮ ಲೈಫ್ ಅಲ್ಲಿ ನಾವು ಪಾಸಿಟಿವಿಟಿಯನ್ನ ಕಂಡ್ಕೊಳ್ತೀವಿ ಅಥವಾ ಗೆಲ್ತೀವಿ ಅಂತ ಹೇಳಿ ನೆಪೋಲಿಯನ್ ಅವರು ಈ ಬುಕ್ ಅಲ್ಲಿ ಬರ್ದಿದ್ದಾರೆ ಡೀಟೇಲ್ ಆಗಿ. ಸೊ ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಫಸ್ಟ್ ಯುವರ್ ಮೈಂಡ್ ಸೆಟ್, ಇನ್ನರ್ ಮೈಂಡ್ ಸೆಟ್ ಅಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ನೀವು ಹೆಜ್ಜೆ ಇಟ್ರೆ ಖಂಡಿತವಾಗಿ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಯಾಕೆಂತ ಹೇಳಿದ್ರೆ ಲೈಕ್ ಮಾಡಿದ್ರೆ ಮತ್ತೆ ಕಮೆಂಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿರೋದು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಗೊತ್ತಾಗುವಂತೆ. ಜೊತೆಗೆ ಒಂದ್ ವೇಳೆ ಮಾಹಿತಿ ಅವ್ರು ಏನಾದ್ರು ತಿಳ್ಕೊಂಡಿಲ್ಲ ಅಂದ್ರೆ ನೀವು ಹೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ನೀವು ಆ ವಿಡಿಯೋಸ್ಗಳು ನೋಡಿ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.